ಮ್ಯಾಥ್ಯೂ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಸಂತ್ರಸ್ತಿದ್ದಾರೆ, ಅವ್ರನ್ನ ಮಾತಾಡ್ಸ್ಕೊಂಡು ಹೋಗೋಣ. ಮೇಡಮ್, ಇವತ್ತು ಸಿಟಿ ಸಿವಿಲ್ ಕೋರ್ಟ್ಗೆ ಬಂದ್ರಿ, ಏನ್ ವಿಚಾರ ಮೇಡಮ್? ಸರ್, ಇವತ್ತು ಅವನು ಸರೆಂಡರ್ ಆಗಿ ಯಾರೋ ಬೇರೆ ಒಂದು ಮೀಡಿಯಾ ಮುಂದೆ ಸುಳ್ಳಾರೋಪ ಹೊರಿಸಿದ್ದಾರೆ. ನಾನು ಆರೋಪ ಸುಮ್ಮನೆ ಹೊರಿಸ್ತಾ ಇದೀನಿ ಅಂತ ಹೇಳ್ಬೇಕು ಅಂದ್ರೆ ಇದ್ರಲ್ಲಿ ಅವ್ರ ತಂದೆ ತಾಯಿ ಇನ್ವಾಲ್ವ್ಮೆಂಟ್ ತುಂಬಾ ಇದೆ ಸರ್. ಯಾಕಂದ್ರೆ ಇದು 2 ಚೀಟಿ ಬರ್ದಿಟ್ಬಿಟ್ಟು ಹೋಗಿರ್ತಾರೆ ಮ್ಯಾಥ್ಯೂ ಅವ್ರು ಮೋಸ ಮಾಡೋ ಉದ್ದೇಶ ಇಲ್ಲ ಅಂತಂದ್ರೆ ಈ ಪ್ರೆಗ್ನೆನ್ಸಿ ಟೈಮ್ ನಲ್ಲಿ ಫೋನ್ ಕೂಡ ಎತ್ಕೊಂಡು ಹೋಗಿ ಅವಳಿಗೆ ಕಾಂಟ್ಯಾಕ್ಟ್ ಯಾರು ಇರ್ತಾರೆ, ಅವ್ಳು ಪ್ರೆಗ್ನೆಂಟ್ ಇದ್ದಾಳೆ, ಅವ್ನ್ ಬಿಟ್ರೆ ನಂಗೆ ಯಾರು ಇಲ್ಲ ಅಂತ ಗೊತ್ತಿದ್ದು ಕೂಡ ಈ ರೀತಿ ಒಂದ್ ಮಾಡ್ತಾ ಇದಾರೆ ಸರ್. ಸೊ ಅದರಿಂದ ನನ್ಗೆ ಇವಾಗ ಅವರ ತಂದೆ ತಾಯಿ ರಿಸ್ಟ್ರಿಕ್ಷನ್ಸ್ ಎಲ್ಲ ಹೇಳಿದ್ ಸುಳ್ಳು ಸರ್. ಯಾಕೆಂದ್ರೆ ನನ್ನ ಮೀರಿ ತುಂಬಾ ಹೋಗ್ತಾ ಇದ್ದ, ಮನೇಲಿ ಕೂಡ ಇರ್ತಾ ಇರ್ಲಿಲ್ಲ. ಕೋರ್ಟಿಗೆ ಬಂದ್ರಿ, ಏನಾದ್ರು ಹೊಸದಾಗಿರೋ ಸಾಕ್ಷಿ ಇದೆ, ಏನ್ ಸಬ್ಮಿಟ್ ಮಾಡ್ತಿದ್ರಿ? ಇಲ್ಲ ಸರ್, ಸೇಮ್ ವಿಡಿಯೋಸ್ ನಾನು ಇದನ್ನ ಸಬ್ಮಿಟ್ ಮಾಡೋ ಸೇಮ್ ಅವತ್ತು ನಮ್ ಅಶ್ಲೀಲ ವಿಡಿಯೋಸ್ ಇತ್ತಲ್ಲ ಜೊತೆ, ಅದ್ರ ಜೊತೆಗೆ ನಮ್ಮಿಬ್ಬರದು ನಮ್ದು ಏನೇನ್ ನಮ್ಮಿಬ್ಬರದು ಸಹ ಪ್ರತಿಯೊಂದು ಇದೆ. ಅಂದ್ರೆ ಕೆಟ್ಟ ರೀತಿ ನಮ್ಮಿಬ್ಬರದು ಕೆಟ್ಟ ರೀತಿ ಇದಲ್ಲ, ಜೋಡಿ ಫೋಟೋಸ್ ಆಗ್ಲಿ ಎವಿಡೆನ್ಸ್ ಏನೇನ್ ಬೇಕೋ ಸಾಕ್ಷಿಗೆ ಅದು ಒಂದೇ ಸಿಟಿನಲ್ಲಿ ಹಾಕ್ಸಿದೀನಿ ಸರ್. ಇವತ್ತು ಇದನ್ನೆಲ್ಲ ನಾನು ಸಬ್ಮಿಟ್ ಮಾಡೋ ಕಾರಣ AB ಮ್ಯಾಥ್ಯೂ ಅವರು ಇನ್ನೂ ತಪ್ಪನ್ನ ಒಪ್ಕೊಳ್ದೆ ಇನ್ನೂ ಅದನ್ನ ಜಿದ್ದಿಂದ ನನಗೆ ಸಾಧನೆ ಮಾಡ್ತಾ ಇದಾರೆ. ಇನ್ನು ಒಂದು ಹೆಣ್ಣು ಈ ರೀತಿ ಗುರಿ ಆಗಬಾರ್ದು, ಅದು ನನ್ನ ಇಂಟೆನ್ಷನ್, ನನಗೆ ಎಂಡ್ ಆಗ್ಬೇಕು ಸರ್. ಯಾಕೆ ಮೇಡಮ್ ಸಿಡಿ ಮಾಡುವಂತಹ ಆ ಒಂದು ಪ್ಲಾನಿಂಗ್ ಯಾಕೆ ಬಂತು, ಯಾವಾಗ ಬಂತು, ಹೇಗ್ ಬಂತು? ನಾನ್ ನಿನ್ನೆನೆ ಪ್ಲಾನ್ ಮಾಡ್ದೆ, ಯಾಕಂದ್ರೆ ನನಗೆ ಗೊತ್ತು ಅವ್ನ್ ಬುದ್ಧಿ. ಯಾಕಂದ್ರೆ ನೆನ್ನೆ ನೈಟ್ ಕಾಲ್ ಮಾಡಿ ಥ್ರೆಟ್ನಿಂಗ್ ಮಾಡ್ತಿದಾರೆ ನನಗೆ. ಯಾಕಂದ್ರೆ ನಾನು ಲಾಯರ್ ನಿಟ್ಟು ದುಡ್ಡು ಇಟ್ಕೊಂಡು ಏನ್ ಬೇಕಾದ್ರೂ ಮಾಡ್ತೀವಿ ನಾವು, ನಿನ್ಗ ಕೆಪಾಸಿಟಿ ಇಲ್ಲ. ಮಾತ್ಗೂ ಪ್ರೂಫ್ ಕೇಳೋರು ಸರ್. 1 ವರ್ಷದಲ್ಲಿ ಜೊತೆಲಿದ್ದೀವಿ, ಇನ್ನ ಲೀಗಲ್ ಆಗಿ ಮದ್ವೆ ಮಾಡ್ಕೊಳಕ್ ಟೈಮ್ ಇಲ್ಲ ಅವ್ರಿಗೆ. ಬಿಕಾಸ್ ಫೆಬ್ರವರಿ ಮಂತ್ ಅಲ್ಲಿ ಫಾರ್ಮ್ ಕೂಡ ಬಂದಿದೆ, ನಮ್ದು ರಿಜಿಸ್ಟರ್ ಮ್ಯಾರೇಜ್ ಫಾರ್ಮ್. ಇನ್ನು ಟೈಮ್ ಇಲ್ಲ ಬಿಕಾಸ್ ಆಫ್ ಹಿಸ್ ಪೇರೆಂಟ್ಸ್. ಅವ್ರ ಪೇರೆಂಟ್ಸ್ ಹೇಳ್ಕೊಟ್ಟಿದ್ರು ಜೊತೆಲಿರು, ಬಟ್ ಲೀಗಲ್ ಆಗಿ ಮದ್ವೆ ಮಾಡ್ಕೋಬೇಡ. ಇದೇ ರೀತಿ ಅವ್ರ ತಂದೆ ತಾಯಿ ತುಂಬಾ ಇನ್ವಾಲ್ವ್ಮೆಂಟ್ ಮಾಡಿ ಅವರು ಒಂದು ಕಾರಣನೇ ಆಗಿದ್ದಾರೆ. ಇನ್ನೊಂದು ಸರ್, ಅವ್ನ ಅಶ್ಲೀಲ ವಿಡಿಯೋಸ್ ಅವ್ರ ತಾಯಿ ಕೂಡ ಕಳ್ಸಿಕೊಟ್ಟೆ ನಾನು. ಅದನ್ನ ನೋಡಿ ಇನ್ನು ಹೇಗ್ ಸುಮ್ನೆ ಸಪೋರ್ಟ್ ಮಾಡ್ತಾರೆ ನನಗೆ ಗೊತ್ತಿಲ್ಲ ಸರ್. ಬಿಕಾಸ್ ಅಷ್ಟು ಹೆಣ್ಮಕ್ಳ ಜೊತೆ ಇದ್ದ ವಿಡಿಯೋಸ್ ಯಾವುದೇ ಒಂದು ತಂದೆ ತಾಯಿ ನೋಡಿದ್ರೆ ಸಿಗ್ದು ತೋರಣ ಕಟ್ತಾರೆ ನಮ್ ಕಡೆ ಎಲ್ಲ. ಅವ್ರು ಯಾಕೆ ಇನ್ನು ಅವ್ನಿಗೆ ಸಪೋರ್ಟ್ ಮಾಡಿದ್ದಾರೆ? ಯಾವ ರಿಪ್ಲೈ ಕೂಡ ಮಾಡಿಲ್ಲ ಸರ್. ಅದನ್ನು ಹೇಳ್ದೆ ವಾಯ್ಸ್ ಮೆಸೇಜ್ ನಾನು ಶರಣಾಗಿದೆ, ಏನಕ್ಕೆ ಇಷ್ಟೊಂದೆಲ್ಲ ಇನ್ನು ಜಿತ್ ಸಾಧಿಸ್ತಾ ಇದ್ರ, ಮಗನ್ ತಪ್ಪಿಟ್ಕೊಂಡು ಯಾಕೆ ಇನ್ನು ಈ ತರ. ಅವರು ಈ ಒಂದು ಸಿಡಿಲಿ ಏನೇನಿದೆ, ಎಷ್ಟು ವಿಡಿಯೋಸ್ ಇದೆ ಸರ್? ಎಷ್ಟು ಅಂತ ನನಗೆ ಗೊತ್ತಿಲ್ಲ, ಬಟ್ ನಮ್ಮ ಒಂದು ರಿಜಿಸ್ಟ್ರೇಷನ್ ಮ್ಯಾರೇಜ್ ಫಾರ್ಮ್ ಆಗ್ಲಿ, ನಮ್ಮಿಬ್ಬರ ಒಂದು ಜೋಡಿ ಫೋಟೋಸ್ ಆಗ್ಲಿ, ಏನೇ ಒಂದು ನಮ್ಮಿಬ್ಬರಿಗೆ ಸಂಬಂಧಪಟ್ಟಿದ ಎವಿಡೆನ್ಸ್ ಜೊತೆನಲ್ಲಿ ಅಶ್ಲೀಲ ವಿಡಿಯೋಸ್ ಕೂಡ ಇದೆ. ಯಾಕೆ ಇದನ್ನ ನಾನು ಪ್ರೊಡ್ಯೂಸ್ ಮಾಡ್ತಿದೀನಿ ಅಂದ್ರೆ, ಇನ್ನು ಯಾವುದೇ ಒಂದು ಹೆಣ್ಣು ಈ ರೀತಿ ಒಂದು ಅನ್ಯಾಯಕ್ಕೆ ಗುರಿ ಆಗಬಾರ್ದು. ಅವನು ನನ್ನ ಒಂದ್ ಮಾತು ಕೇಳ್ತಾ ಇದ್ದ, ಯಾಕೆ ಇದೆಲ್ಲ ಬೇಕು ಅಂತಂದ್ರೆ, ನನ್ನ ಇಷ್ಟ, ನನ್ನ ಫ್ರೀಡಮ್. ಮೇಜರ್ ಆದ್ಮೇಲೆ ಕಾನೂನೇ ಅಧಿಕಾರ ಕೊಟ್ಟಿರೋದ್ರಿಂದ ನೀನ್ ಕೇಳೋ ರೈಟ್ಸ್ ಇಲ್ಲ ಅಂತ ಹೇಳ್ತಾ ಇದ್ದ. ನಂಬಿ ಬಂದಿರೋ ಹುಡುಗಿಗೆ ರೈಟ್ಸ್ ಇಲ್ಲ ಅಂತ ಹೇಳಿದಾಗ ನಾನ್ ಏನ್ ಮಾಡಕ್ಕಾಗತ್ತೆ ಸರ್? ವರ್ಸ್ಟ್ ಕೇಸ್ ನಾನು ಇದನ್ನ ಇಟ್ಕೊಂಡಿದ್ದೆ, ಒಂದು ಗೂಗಲ್ ಅಲ್ಲಿ ಸೇವ್ ಮಾಡ್ಕೊಂಡಿದ್ದೆ ಸರ್. ಅದು ನಾನು ವೈರಲ್ ಮಾಡ್ಬೇಕು ಅನ್ನೋ ಉದ್ದೇಶ ಇದ್ದಿದ್ರೆ ನಾನು ಏಪ್ರಿಲ್ ಮಂತ್ ಅಲ್ಲೇ ಮಾಡ್ಬೋದಿತ್ತು ಸಿಕ್ಕಿದ ತಕ್ಷಣ. ಯಾಕೆ ಮಾಡಿಲ್ಲ? ನಾನ್ ಮಾಡಿಲ್ಲ ಸರ್. ನಾನು ಒಳ್ಳೆ ರೀತಿಯಲ್ಲಿ ಜೀವನ ಕಟ್ಕೋಬೇಕಂತ ತುಂಬಾ ಪ್ರಯತ್ನ ಪಟ್ಟೆ ಸರ್ ನಾನು. ಆದ್ರೆ ಅವನು ಅದಕ್ಕೆ ಇನ್ನೂ ದ್ವೇಷ ಸಾಧಿಸ್ಕೊಂಡೇ ಹೋಗ್ತಿದ್ದಾನೆ. ಅದಕ್ಕೆ ಬೆನ್ನೆಲ್ಬೋ ಅವ್ರ ತಂದೆ ತಾಯಿ ಮೇಲೆ ದಯವಿಟ್ಟು ಕ್ರಮ ಕೈ ತೊಳ್ಕೊಳ್ಬೇಕು ಅಂತ ನಾನು ಕೇಳ್ಕೊಂತೀನಿ. ಆಗ್ರಹ ಮಾಡ್ತೀನಿ ಕಡೆದಾಗಿ ನನ್ಗೆ ಅವ್ರ ತಂದೆ ತಾಯಿ ಉತ್ತರ ಕೊಡ್ಬೇಕು. ಬಿಕಾಸ್ ಅವ್ರ ಮಿಸ್ಟೇಕ್ಸ್ ಜಾಸ್ತಿ ಇದೆ. ಜೊತೆಲೆ ಇರಕ್ ಬಿಟ್ಟು ಲೀಗಲ್ ಆಗಿ ಮದ್ವೆ ಮಾಡ್ಕೋಬೇಡ ಅಂತ ಹೇಳ್ಕೊಟ್ಟಿದ್ದು ಅವ್ರ ತಾಯಿನೇ. ಆಕೆನೂ ಒಂದ್ ಹೆಣ್ಣಾಗಿ ಅವ್ರಿಗೂ ಒಂದ್ ಹೆಣ್ಮಗ್ಳಿದ್ದು ನಾನ್ ಯಾಕೆ ಹೆಣ್ಮಗ್ಳು ಅಂತ ಅವ್ರಿಗೆ ಫೀಲ್ ಆಗಿಲ್ಲ. ಲೀಗಲ್ ಆಗಿ ಮದ್ವೆ ಮಾಡ್ಕೋಬೇಡ ಅಂತ ಯಾಕೆ ಹೇಳ್ಕೊಡ್ಬೇಕು ಅವ್ರ ತಾಯಿ? ನನ್ಗೆ ದಯವಿಟ್ಟು ಅವನ ಮೊಬೈಲ್ ಸೀಸ್ ಮಾಡಿ ರಿಟ್ರೀವ್ ಮಾಡಿಸಿ ಅವರ ತಂದೆ ತಾಯಿ ಇನ್ವಾಲ್ವ್ಮೆಂಟ್ ಎಷ್ಟಿದೆ ಅಂತ ನಿಮ್ಗೆ ಇದು ನ್ಯಾಯಾಲಯದಿಂದ ನನ್ಗೆ ಸಿಗಬಹುದು. ಅದಕ್ಕೆ ನಂಗೆ ಆದಷ್ಟು ಸಪೋರ್ಟ್ ಬೇಕು ನನಗೆ. ಬಿಕಾಸ್ ಲಾಸ್ಟ್ ಎವಿಡೆನ್ಸ್ ಅದೊಂದೇ ನನಗೆ, ಅವ್ರ ತಂದೆ ತಾಯಿ ಇನ್ವಾಲ್ವ್ಮೆಂಟ್. ಅವ್ರಂತಿರೋದು ಅವರು ಮಾಡಿರೋ ತಪ್ಪಾದ್ರೆ ನೀವು ಅದನ್ನ ವೈರಲ್ ಮಾಡಿರೋ ಕೂಡ ತಪ್ಪಲ್ವಾ ಅಂತ ಅವರ ಪ್ರಶ್ನೆ. ತಪ್ಪಂದ್ರೆ ನಾನ್ ಮಾಡಿದ್ದು ಉದ್ದೇಶ ಒಳ್ಳೇದು, ಬೇರೆ ಹೆಣ್ಮಕ್ಳು ಗುರಿ ಆಗ್ಬಾರ್ದು ಅಂತ ಇದ್ಕೊಂಡಿಲ್ಲ. ಯಾಕಂದ್ರೆ ನನ್ನ ಜೀವನಕ್ ಬಂದ್ಮೇಲೂ ಸಹ ಅವನು ಟೆಕ್ಸ್ಟ್ ಮಾಡ್ತಿದ್ದ ಹುಡುಗಿರಿಗೆ, ಯಾಕೆ ಈ ತರ ನಾನ್ ಬಂದ್ಮೇಲೆ ಮಾತ್ರ ನೀನ್ ಯಾರು ಕೇಳಕ್ಕೆ, ನೀನ್ ಲೀಗಲ್ ಆಗಿ ಮದ್ವೆ ಮಾಡ್ಕೊಂಡಿದ್ಯಾ, ನಿನ್ಗೇನ್ ರೈಟ್ಸ್, ನನ್ನ ಫ್ರೀಡಮ್ ನನ್ನ ಇಷ್ಟ ಅಂತ ಹೇಳೋನು. ಇಷ್ಟೆಲ್ಲ ಸಹಿಸ್ಕೊಂಡ್ 1 ವರ್ಷದಿಂದ ನಾನು ಬಂದಿದ್ದೀನಿ ಸರ್. ಅವ್ನ್ ಲೀಗಲ್ ಆಗಿ ಫೆಬ್ರವರಿ ಮಂತ್ ಅಲ್ಲೇ ಮದ್ವೆ ಮಾಡ್ಕೊಂಡಿದ್ರೆ ನಾನು ಇಷ್ಟವರೆಗೂ ಬರೋ ಅವಶ್ಯಕತೆ ಇರ್ತಿರ್ಲಿಲ್ಲ. ನಿಮ್ ಜೊತೆ ಲಿವಿಂಗ್ ಟುಗೆದರ್ ಇದ್ದ ಟೈಮ್ ಅಲ್ಲೂ ಕೂಡ ಅವ್ರು ಬೇರೆ ಹುಡುಗರ ಜೊತೆ ಕಾಂಟ್ಯಾಕ್ಟ್ ಇದ್ರ ಮಾಡಿದ್ರು. ಒಂದ್ ಹುಡುಗಿ ಜೊತೆ ಮಾಡಿದ್ದ. ಬಿಕಾಸ್ ಅದು ಕ್ಯಾಂಪ್ ಗೆಲ್ಲ ಬಂದು ಹೋಗ್ತಿದ್ಲು. ನಂಗೆ ಕ್ಯಾಂಪ್ ಹುಡುಗರೆಲ್ಲ ನಂಗೆ ಇನ್ಫಾರ್ಮೇಶನ್ ತಿಳಿಸಿದ್ರು. ಅದು ಕೂಡ ಇದ್ರಲ್ಲಿ ಇದೆ. ಅವಳ ಜೊತೆ ಮೀಟ್ ಮಾಡಿದ್ದು, ಅದು ಇನ್ನೊಬ್ರು ಒಂದು ಕಾನ್ವರ್ಸೇಷನ್, ವಾಟ್ಸ್ಆಪ್ ಕಾನ್ವರ್ಸೇಷನ್ಗೆ ಐ ಆಮ್ ಎಂಜಾಯಿಂಗ್ ವಿತ್ ಹರ್ ಇನ್ MG ರೋಡ್ ಅಂತೆಲ್ಲ ಕಳ್ಸಿದಾರೆ. ಒಂದು ಹುಡುಗಿಗೆ ರೆಸ್ಪೆಕ್ಟ್ ಕೊಡೋನಾಗಿದೆ, ಎಂಜಾಯ್ ಮಾಡ್ತಿದೀನಿ ಅಂತ ಯಾಕೆ ಹೇಳಬೇಕು? ರಿಟ್ರೀವ್ ಮಾಡಿಸಿದ್ರೆ ವಿತ್ ಡೇಟ್ ಬರುತ್ತಲ್ಲ ಸರ್. ಎಲ್ಲಾ ಎವಿಡೆನ್ಸ್ ಅದು ಕೋರ್ಟೇ ತಗೊಳ್ಳಿ, ನಂದೇನು ತಪ್ಪಿಲ್ಲ, ಅವ್ನು ಸುಳ್ಳಾರೋಪ ಹೊರಿಸಿದಾನೆ ಅಂತ ಖಂಡಿತವಾಗಿಯೂ ಸಾಬೀತಾಗಿ ಆಗುತ್ತೆ. ಇಷ್ಟು ಸಂತ್ರಸ್ತೆ ಮಾತು. ಕ್ಯಾಮರಾ ಪರ್ಸನ್ ವೆಂಕಟೇಶ್ ಜೊತೆ ಸತ್ತಾರ್, ನ್ಯೂಸ್ ಫಸ್ಟ್, ಬೆಂಗಳೂರು.